ಡೆಲಿವರಿ ಆದ ಕೂಡಲೇ ಎಲ್ಲಾ ಮದರ್ಸ್ದು ಮೇನ್ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಅಡಿಕ್ವೇಟ್ ಆಗಿ ಆಗ್ತಾ ಇಲ್ಲ, ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ನಾವು ನೋಡ್ತೀವಿ. ಈ ವಿಡಿಯೋದಲ್ಲಿ ಸಕ್ಸಸ್ಫುಲ್ ಬ್ರೆಸ್ಟ್ ಫೀಡಿಂಗ್ ಗೆ ಏನೇನೆಲ್ಲ ಪಾಯಿಂಟ್ಸ್ ನ ನೀವು ಗಮನದಲ್ಲಿ ಇಟ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬ್ರೆಸ್ಟ್ ಫೀಡಿಂಗ್ ಡೆಲಿವರಿ ಆದ ಕೂಡಲೇ ಸಕ್ಸಸ್ಫುಲ್ ಆಗೋದಕ್ಕೆ 6 to 9 ಮಂತ್ಸ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಿಮ್ಮ ಕನ್ಸಲ್ಟೆಂಟ್ ಡಾಕ್ಟರ್ ಹತ್ರ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೇಬೇಕು. ಏನಕ್ಕಂತ ಹೇಳಿದ್ರೆ ಕೆಲವೊಬ್ಬರದು ಕ್ರಾಕ್ ನಿಪ್ಪಲ್ ಇರುತ್ತೆ, ಹೆವಿ ಬ್ರೆಸ್ಟ್ ಇರುತ್ತೆ, ಇನ್ವರ್ಟೆಡ್ ನಿಪ್ಪಲ್ ಇರೋ ಸಾಧ್ಯತೆ ಕೂಡ ಇರುತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ ಗಳಿಗೆ ಡೆಲಿವರಿ ಮುಂಚೆನೆ ಆಯಿಲ್ ಮಸಾಜಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ಸಿರಿಂಜಿಂಗ್, ಈ ತರ ಟೆಕ್ನಿಕ್ಸ್ ನ ಯೂಸ್ ಮಾಡ್ಬಿಟ್ಟು ಆದಷ್ಟು ಈ ಪ್ರಾಬ್ಲಮ್ ನ ಕಡಿಮೆ ಮಾಡೋದಕ್ಕೆ ನಾವು ಟ್ರೈ ಮಾಡಬಹುದು. ಥರ್ಡ್ ಟ್ರೈಮಿಸ್ಟರ್ ಅಲ್ಲಿನೇ ನೀವು ಬ್ರೆಸ್ಟ್ ಫೀಡಿಂಗ್ ಮೆಥಡ್ಸ್ ನ ಮಗುವನ್ನು ಯಾವ ರೀತಿ ಹೋಲ್ಡ್ ಮಾಡಬೇಕು, ಯಾವ ಕಡೆ ಹಾಲನ್ನು ಕುಡಿಸಬೇಕು, ಎಷ್ಟೊತ್ತು ಕುಡಿಸಬೇಕು, ಇದೆಲ್ಲ ನೀವು ಡೆಲಿವರಿ ಮುಂಚೆನೆ ತಿಳ್ಕೊಬೇಕಾಗತ್ತೆ. ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಹಾಗೂ ಡಯಟ್ ಎರಡೂ ಸಹ ಇಂಟರ್ ಕನೆಕ್ಟೆಡ್ ಇರುತ್ತೆ. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಿಮಗೆ 300 ಕಿಲೋ ಕ್ಯಾಲರೀಸ್ ಹಾಗೂ 15 ಗ್ರಾಮ್ಸ್ ಎಕ್ಸ್ಟ್ರಾ ಪ್ರೋಟೀನ್ ಬೇಕಿರುತ್ತೆ. ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ನಿಮಗೆ 400 to 500 ಎಕ್ಸ್ಟ್ರಾ ಕ್ಯಾಲರೀಸ್ ಹಾಗೂ 25 ಗ್ರಾಮ್ಸ್ ಪ್ರೋಟೀನ್ ಸಹ ಬೇಕಾಗಿರುತ್ತೆ. ಸೊ ಇದನ್ನ ಯಾವ ರೀತಿ ನೀವು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು ಅಂತ ಹೇಳಿದ್ರೆ, ಸಪೋಸ್ ನೀವು 3 times in a day ಫುಡ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 1 to 2 ಸರ್ವಿಂಗ್ಸ್ ಎಕ್ಸ್ಟ್ರಾ ನೀವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹಾಗೆ ಲ್ಯಾಕ್ಟೇಷನ್ ಟೈಮ್ ಅಲ್ಲಿ. ಈ ರೀತಿ ನೀವು 2 ಸರ್ವಿಂಗ್ಸ್ ಎಕ್ಸ್ಟ್ರಾ ತಗೊಳೋದ್ರಿಂದ ಈ ಕ್ಯಾಲರೀಸ್ ಪ್ರೋಟೀನ್ಸ್ ನ ನಾವು ಕವರ್ ಮಾಡಬಹುದು. ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ಪಾಯಿಂಟ್ಸ್ ನ ನೀವು ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಕೂಡ ಸಕ್ಸಸ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು.